ಖಚಿತ ಹೇಳಿ. ಅವ್ರ ಪಟ್ ನಾಲಿಗೆ ಸರಿಯಾಗಿ ಇಟ್ಕೊಳಕ್ಕೆ ಹೇಳ್ರಿ, ನಮ್ಮ ನಾಲಿಗೆ ಇಲ್ಲ. ಹೆಂಗ್ರಿ ಸಂಬಳ ಕೊಡ್ತೀನಿ ಅಂದರು, 15 ಕೋಟಿ CSR ಫಂಡಲ್ಲಿ ಡಿಪಾಸಿಟ್ ಮಾಡ್ತೀನಿ ಅಂತಂದ್ರೆ ನಾನು ಹೇಳಿದನು, ಅವರ ಹೇಳಿದವರು. ಯಾರ ಹತ್ರ ಮಾತಾಡ್ತಾರೆ ಅವರು? ಅವ್ರು ಅಲ್ಲೆಲ್ಲ ಹೊರಗಡೆ ಅವ್ರಂಗೆ ಕಮಿಷನ್ ಇಡೀ ರಾಷ್ಟ್ರದಲ್ಲಿ ಕಮಿಷನ್ ತಗೋತಾವ್ರ? ಕ್ಯಾಬಿನೆಟ್ ಇಂಡಸ್ಟ್ರಿಯಲ್ಲಿ ಎಷ್ಟು ಫ್ಯಾಕ್ಟ್ರಿ ಹತ್ರ ಕಮಿಷನ್ ತಗೊಂಡವ್ರು? ಹೆಂಗಾರೆ ಎದುರುಗಡೆ ಬಂದು ಮಾತಾಡೋಕೆ ಹೇಳ್ರಿ. ಅಲ್ಲೆಲ್ಲೋ ಪ್ರೆಸ್ಸಲ್ಲಿ ಯಾರೋ ಸಿಕ್ಕಿದಾಗ ಇಟ್ ಆ್ಯಂಡ್ ರನ್ ಹೇಳ್ಬಿಟ್ಟು ಹೋಗೋದಲ್ಲ, ಫಿಕ್ಸ್ ಮಾಡೋಕೆ ಹೇಳ್ರಿ ಒಂದು ದಿವಸ. ಅವ್ರು ಎಷ್ಟೆಷ್ಟು ದಿವಸದಿಂದ ಏನೇನು ಮಾಡಿದ್ದಾರೆ, ಅವ್ರು ಮುಖ್ಯಮಂತ್ರಿ ಆದಾಗ ಏನು ಮಾಡಿದ್ದಾರೆ, ಅವ್ರು ಕೇಂದ್ರ ಮಂತ್ರಿಯಾಗಿ ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ನನ್ನ ಹತ್ರ ಏನು ಹೇಳ್ತಾರೆ ಅವರು? ಸೊ ಅವ್ರು ಹೆಂಗೆ ಹೇಳಿದ್ರು, ಅವರು 25 ಕೋಟಿ ಡಿಪಾಸಿಟ್ ಮಾಡ್ತೀನಿ ಅಂತ ಅವ್ರ ತಾನೇ ಪತ್ರಿಕೆಗೆ ಹೇಳಿದ್ದು. ಈಗ ಹೆಂಗಿಲ್ಲ ಅಂತ ಹೇಳ್ತಾರೆ ಅವರು. ಈಗ ಹೇಳ್ತಾರೆ ಅಂತ ನಾನು ಸಂಬಳದ ಪಾಪದ ದುಡ್ಡೆಲ್ಲ ಸಂಬಳದ ದುಡ್ಡಲ್ಲಿ ಕೊಡ್ತೀನಿ ಅಂತ. ಏನು ಇವರು ಒಬ್ಬರೇ ಸಂಬಳ ದುಡ್ಡಲ್ಲಿ ಕೊಡೋದು? ಇವರು ಬಾಪ ಕಮಿಷನ್ ಎಲ್ಲ ಇವ್ರು ಸಂಬಳ ದುಡ್ಡಲ್ಲಿ ಕೊಡ್ತಾರೆ. ನನಗೆ ಗೊತ್ತಿಲ್ವ? ನಾನು ಅವ್ರ ಜೊತೆಲೇ ಇದ್ದವನು. ಏನೇನು ಮಾಡಿದ್ದಾರೆ ಅಂತ ಗೊತ್ತಿಲ್ವ ನನಗೆ? ನಾನು ಹೇಳಬಾರ್ದು ಅಂತ ಹೇಳಲ್ಲ. ಯಾಕೆ ರಾಜಕಾರಣದ್ದು ಎಲ್ಲರೂ ಗಾಜಿನ ಮನೇಲಿದ್ದೀವಿ, ಯಾರು ಕಲ್ಲು ಹೊಡೆದ್ರು ಇದಾಗುತ್ತೆ ಅಂತ. ಅವ್ರ ತಂದೆ ಹೇಳ್ತೀವಿ ನಮಗೆ. ದೇವೇಗೌಡರ ಹತ್ರ ನಾನು ಕಲ್ತಿದ್ದೀನಿ. ನಾನು ದೇವೇಗೌಡರು ಮಗ ಅನ್ನೋದಕ್ಕೆ ಅರ್ಧ ಸುಮ್ಮನಿರ್ತೀನಿ ನಾನು. ನನಗೆ ಹೇಳಬೇಕು ಅಂದರೆ 1000 ಇದೆ, ಅವ್ರು ಹೇಳೋದಕ್ಕೆ 10 ಇದ್ರೆ ನನ್ನ ಹತ್ರ 1000 ಇದೆ. ಮಾತಾಡಬಾರ್ದು, ಮಾತಾಡಲ್ಲ. ಕೆಲಸ ನೋಡೋಕೆ ಹೇಳ್ರಿ. ಬಾಯಿಗೆ ಬಂದಂಗೆ ಮಾತಾಡ್ಬಿಡೋದು, ನೆಕ್ಸ್ಟ್ ಡೇ ಬಂದ್ಬಿಟ್ಟು ಇನ್ನೊಂದು ಹೇಳೋದು, ನೆಕ್ಸ್ಟ್ ಡೇ ಇನ್ನೊಂದು ಹೇಳೋದು, ಅದನ್ನು ಬಿಟ್ಬಿಡಬೇಕು. 25 ಕೋಟಿ ಕೊಡ್ತೀನಿ ಅಂತ ಯಾಕೆ ಹೇಳಿದ್ರು? ಯಾವ ನಾಲ್ಗೆಲ್ಲಿ ಹೇಳಿದ್ರು? ಕಾನೂನಲ್ಲಿ ಅವಕಾಶ ಇಲ್ಲದಿದ್ಮೇಲೆ ಯಾಕೆ ಮಾತಾಡಬೇಕಾಗಿತ್ತು? ಹೇಳಿದ ಮೇಲೆ ಅದಕ್ಕೆ ಕಮಿಟ್ ಆಗಬೇಕಲ್ಲ. ಅವತ್ತು ಹೇಳಿ ಟಿ ವಿ ಮುಂದೆ ತಪ್ಪು ಅಂತ. ನಾನು ಗೊತ್ತಿಲ್ಲದೆಲ್ಲ ಮಾತಾಡ್ತೀನಿ ಅಂತೇಳಿ, ಗೊತ್ತಿಲ್ಲದೆಲ್ಲ ಮಾತಾಡೋಕೆ ಮಾಜಿ ಮುಖ್ಯಮಂತ್ರಿ, ಕೇಂದ್ರದ ಮಂತ್ರಿ. CSR ಫಂಡಲ್ಲಿ ಯಾವುದು ಕೊಡಬೇಕು, ಯಾವುದು ಕೊಡಬಾರ್ದು, ಯಾವುದಕ್ಕೆ ಅವಕಾಶ ಇದೆ ಅಂತ ಗೊತ್ತಿರಲ್ಲ ಅವ್ರಿಗೆ.